ಕನಿಷ್ಠ ವೇತನದಲ್ಲಿನ ತೀವ್ರ ಏರಿಕೆಯು ವ್ಯವಹಾರ ಕೈಗಾರಿಕೆಗಳು ಮತ್ತು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಮೇಲೆ ಗಮನಾರ್ಹ ಆರ್ಥಿಕ ಹೊರೆಯನ್ನು ಹೇರ್ತಾ ಇದ್ದು, ನಿರ್ಧಾರವನ್ನು ಮರುಪರಿಶೀಲಿಸಿ ಅಧಿಸೂಚನೆಯನ್ನು ತಕ್ಷಣ ಹಿಂತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕಳವೈಕಟ್ಟೆಗೆ ಮನವಿ ಸಲ್ಲಿಸಿದರು. ಇನ್ನು ಕರ್ನಾಟಕದಲ್ಲಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಕೈಗಾರಿಕೆಗಳನ್ನು ರಕ್ಷಿಸಲು ತುರ್ತು ಹಸ್ತಕ್ಷೇಪಕ್ಕಾಗಿ ಸರ್ಕಾರಕ್ಕೆ ಜ್ಞಾಪಕ ಪತ್ರವನ್ನು ಉದ್ಯಮಿಗಳು ಸಲ್ಲಿಸಿದರು. ಶಿವಮೊಗ್ಗ ಜಿಲ್ಲಾ ಮತ್ತು ವಾಣಿಜ್ಯ ಕೈಗಾರಿಕಾ ಅಧ್ಯಕ್ಷ ಬಿ ಗೋಪಿನಾಥ್ ಮಾತನಾಡಿ, ವೇತನ ಹೆಚ್ಚಳವು ಸಮರ್ಥನೀಯವಲ್ಲದ ಆರ್ಥಿಕ ಹೊರೆ ಹೆಚ್ಚಿಸ್ತಾ ಇದೆ. ವೇತನದಲ್ಲಿ ಕ್ರಮೇಣ ಹೆಚ್ಚಳ ವಿರೋಧಿಸುವುದಿಲ್ಲ, ಆದರೆ ಒಂದೇ ಬಾರಿಗೆ ಇಂತಹ ಗಣನೀಯ ಅಸಹಜ ಹೆಚ್ಚಳವನ್ನು ಜಾರಿಗೆ ತರೋದ್ರಿಂದ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ತೊಂದರೆಯಾಗ್ತದೆ ಅಂತ ತಿಳಿಸಿದ್ರು. ಇನ್ನು ಕೈಗಾರಿಕಾ ಸಮಸ್ಯೆಗಳನ್ನು ಪರಿಹರಿಸಲು ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ನಿಯೋಗದ ಕಾಳಜಿಗಳನ್ನು ಗಮನಹರಿಸಬೇಕು. ಹಂತ ಹಂತವಾಗಿ ಅಥವಾ ತರ್ಕಬದ್ಧಗೊಳಿಸಿದ ವೇತನ ಅನುಷ್ಠಾನದ ಬಗ್ಗೆ ಚರ್ಚಿಸಲು ವಿವಿಧ ವ್ಯಾಪಾರ ಮತ್ತು ಕೈಗಾರಿಕೆಗಳ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಉನ್ನತ ಮಟ್ಟದ ಸಂವಾದ ನಡೆಸಬೇಕೆಂದು ಆಗ್ರಹಿಸಿದರು. ಜಾಸ್ತಿ ಮಾಡಿರೋದು ಅದಕ್ಕೆ ಅದರಿಂದ ಮಿನಿಮಮ್ ವೇಜಸ್ ಅನ್ನು ಕರ್ನಾಟಕ ರಾಜ್ಯ ಸರ್ಕಾರ ತುಂಬ ಅತಿರೇಕವಾಗಿ ಅವೈಜ್ಞಾನಿಕವಾಗಿ ಜಾಸ್ತಿ ಮಾಡಿರೋದು. ಅದಕ್ಕೆ ಅದರಿಂದ ಏನೇನು ಎಫೆಕ್ಟ್ ಆಗ್ತದೆ ಅನ್ನುವ ಒಂದು ತಿಳುವಳಿಕೆಯನ್ನು ನಾವು ನಮ್ಮ ಜಿಲ್ಲಾಧಿಕಾರಿ ಮೂಲಕ ನಮ್ಮ ನೂತನ ಮುಖ್ಯಮಂತ್ರಿಗಳಿಗೆ ತಿಳಿಸ್ಕೊಳ್ಬೇಕು ಅನ್ನೋದಕ್ಕೆ ನಾವು ಇಲ್ಲಿ ಬಂದಿರುವಂಥದ್ದು. ಈ ವಿಚಾರದಲ್ಲಿ ನಾವು ಎಲ್ಲರೂ ಈ ಒಂದು ಎಲ್ಲ ನಮ್ಮ ಏನು ಫೌಂಡ್ರೀಸ್ ಇದ್ದಾರೆ ಮತ್ತು ವಾಣಿಜ್ಯೋದ್ಯಮಿಗಳಿದ್ದಾರೆ ಮತ್ತು ವರ್ತಕರಿಗೂ ಮತ್ತು ಎಲ್ಲ ನಮ್ಮ ಅಫಿಲಿಯೇಟೆಡ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನು ಎಲ್ಲರೂ ಈ ಒಂದು ಹೋರಾಟದಲ್ಲಿ ನಾವು ಪಾಲ್ಗೊಳ್ಬೇಕು. ಇದರಿಂದ ತುಂಬ ಪರಿಣಾಮಗಳು ತುಂಬ ವ್ಯತಿರಿಕ್ತವಾಗ್ತಾ ಇದೆ. ಹಾಗಾಗಿ ಇದರಿಂದ ನಾವು ಮುಂದಿನ ದಿನದಲ್ಲಿ ನಾವು ಉದ್ಯಮವನ್ನು ಹೇಗೆ ನಡೆಸೋದು, ಈಗ ಆಲ್ರೆಡಿ ಸುಮಾರಷ್ಟು ಚಾಲೆಂಜಸ್ಸನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ. ಈಗ ಸಂಪರ್ಕದಲ್ಲಿ ನಾವು ಇಡೀ 100% ಹೋಗೋಣಂತೆ, ಅವ್ರು ಎಷ್ಟು ಜನ ಬಿಡ್ತಾರೆ ಅವ್ರ ಸಂಪರ್ಕದಲ್ಲಿ ನಾವು ಇಡೀ 1 ವರ್ಷ ನಾವು ಧನ್ಯವಾದ. ಹಾಗೆ ಈ ಮಿನಿಮಮ್ ವೇಜು ಆಮೇಲೆ ಯಾರು ಇಂದ ಹೊರಗಡೆ ಅವ್ರಿಗೆ ಇನ್ಶೂರೆನ್ಸ್ ಕೊಡ್ತೀವಿ, ಆಮೇಲೆ ಗ್ರ್ಯಾಜುಯಿಟಿ ಎಲ್ಲರೂ ಬೋನಸ್ ಕೊಟ್ಟೇ ಕೊಡ್ತೀವಿ. ಬೇಸ್ಡ್ ಆನ್ ದಿ ಕಂಪ್ನಿ ಪರ್ಫಾರ್ಮೆನ್ಸು ಊಟ ಕೊಡ್ತೀವಿ. ಹಾಗೆಯೇ ಎಂಪ್ಲಾಯಿ ಮಕ್ಕಳುಗಳಿಗೆ ಎನ್ಕರೇಜ್ ಮಾಡ್ತೀವಿ, ಅವ್ರ ಮಕ್ಕಳು ಚೆನ್ನಾಗಿ ಓದಲಿ ಅಂತೇಳಿ ಅವರು SLC ಮಾಡಿಸೋರು ನಮಗೆ ಈಗ ಅಡ್ವಾನ್ಸ್ಮೆಂಟ್ ಆಗುತ್ತೆ. ಯಾವುದೇ ಕೊಟ್ಟಿದೆ ಇವತ್ತು ನಾವು ಸರ್ಕಾರಕ್ಕೆ ಒಂದೇ ಬೇಡಿಕೆ ಕೊಡೋದು, ಇದು ಅವೈಜ್ಞಾನಿಕವಾಗಿದೆ. ಎಲ್ಲೂ ಇಲ್ಲದ್ದು ನಮ್ಮಲ್ಲಿ ಯಾಕೆ. ಆಮೇಲೆ ಅಧ್ಯಕ್ಷ ಹೇಳ್ತಾ ಇದ್ರು, ಸುಮ್ಮನೆ ನಾವಾಗೆ ಕರೋದು ಚಂಡಿ ಹಿಡಿಸ್ಕೊಂಡಾಗಿದೆ.